ಇನ್ನು ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಇವತ್ತು ಮತ್ತೆ ಅಮೆರಿಕ ಇರಾನ್ ಮೇಲೆ ದಾಳಿಯನ್ನ ಮಾಡಿದೆ. ದಕ್ಷಿಣ ಇರಾನ್ನ ಪ್ರದೇಶಗಳ ಮೇಲೆ ಅಮೆರಿಕ ದಾಳಿ ನಡೆಸಿದ್ದು, ಮಧ್ಯಪ್ರಾಚ್ಯದಲ್ಲಿ ಇರಾನ್ ಅಮೆರಿಕ ಯುದ್ಧ ಮತ್ತೆ ಮುಂದುವರೆದಿದೆ. ಬಂದರ್ ಅಬ್ಬಾಸ್ ಕೇಶ್ಮು ದ್ವೀಪದ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಕ್ಷಿಪಣಿಗಳ ಸುರಿಮಳೆಗೈದಿದೆ ಅಮೆರಿಕ ವಾಯುಪಡೆ. ಇರಾನ್ನ ವಿದ್ಯುತ್ ಜಾಲಕ್ಕೆ ಭಾರೀ ಹಾನಿಯಾಗಿದ್ದು, ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಮತ್ತೆ ಮುಂದುವರಿತಾನೇ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿಯ ಹತ್ಯೆ ಬಳಿಕ ನಿರಂತರವಾಗಿ ನಡೀತಾ ಇರುವಂತಹ ಯುದ್ಧಕ್ಕೆ ಅಂತ್ಯ ಯಾವಾಗ ಅನ್ನುವ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಹಿಂದೆ ಶಾಂತಿ ಒಪ್ಪಂದಕ್ಕೆ ಎರಡೂ ದೇಶಗಳು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ವು. ಜೊತೆಗೆ ಒಂದಿಷ್ಟು ನಿಯಮಗಳನ್ನು ಕೂಡ ಜಾರಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಸಹಿಯನ್ನ ಕೂಡ ಹಾಕಿದ್ವು. ಅದು 6 ತಿಂಗಳ ಒಳಗೆ ಕಾರ್ಯಗತವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಬೇಕಿದ್ದಂಥ ದೇಶಗಳು ಮತ್ತೆ ಯುದ್ಧದ ದಾಳಿಗೆ ಮುಂದಾಗಿದ್ದಾವೆ. ಈಗ ದಕ್ಷಿಣ ಇರಾನ್ನ ಪ್ರದೇಶಗಳ ಮೇಲೆ ಅಮೆರಿಕ ದಾಳಿ ನಡೆಸಿದ್ದು, ಬಂದರ್ ಅಬ್ಬಾಸ್ ಕೇಶ್ಮು ದ್ವೀಪದ ಮೇಲೆ ಅಟ್ಯಾಕ್ ಮಾಡಿದೆ. ಅಮೆರಿಕ ಮತ್ತು ಇರಾನ್ ಮಧ್ಯೆ ಮತ್ತೆ ಯುದ್ಧ ಆರಂಭವಾಗುವ ಭೀತಿ ಕಾಣಿಸ್ತಾ ಇದೆ. ಕತಾರ್, ಓಮನ್ ಮೇಲೆ ಕ್ಷಿಪಣಿ ಡ್ರೋನ್ ದಾಳಿಗಳನ್ನ ಮಾಡಲಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ಆರಂಭದ ಭೀತಿ ಆವರಿಸ್ತಾ ಇರೋದು. ಒಂದ್ ಕಡೆ ಅಮೆರಿಕ ದಾಳಿಯನ್ನ ನಡೆಸ್ತಾ ಇದ್ರೆ, ಅದಕ್ಕೆ ಇರಾನ್ ಕೂಡ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ. ಈಗ ಅಮೆರಿಕದ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ಕೂಡ ಅಟ್ಯಾಕ್ ಮಾಡ್ತಾ ಇದ್ದು, ಕತಾರ್, ಓಮನ್ ದೇಶಗಳಲ್ಲಿ ಅಮೆರಿಕದ ನೆಲೆ ಎಲ್ಲೆಲ್ಲಿದೆ ಅನ್ನೋದನ್ನ ಹುಡುಕಿ ಅಟ್ಯಾಕ್ ಮಾಡ್ತಾ ಇದೆ. ಜೋರ್ಡಾನ್, ಬಹ್ರೇನ್, ಕುವೈತ್, ಓಮನ್ ದೇಶಗಳಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್.